ಉಸ್ತುವಾರಿ ವಹಿಸಿಕೊಂಡಂತಹ ಸಾರಾ ಗೋವಿಂದ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅದ್ರ ಬಗ್ಗೆ ಸಿದ್ಧತೆ ಆಗ್ತಾ ಇದೆ. ರಾಜ್ಕುಮಾರ್ ಅವರ ಸಮಾಧಿ ಪಕ್ಕದಲ್ಲೇ ಮಾಡಬೇಕನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಎಲ್ಲಿ ನಡೀತು ಆ ಸಮಾಧಿ ಪಕ್ಕನೇ ರಾಜ್ಕುಮಾರ್ ಅವರ ಶ್ರೀಮತಿಯವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅವರ ಸಂಸಾರದ ಪರವಾಗಿ, ಅವರ ಕುಟುಂಬದ ಪರವಾಗಿ, ಇಡೀ ರಾಜ್ಯದ ಜನತೆಯ ಪರವಾಗಿ ಅವರನ್ನು ಅಭಿನಂದಿಸ್ತೀನಿ. ಅಂತ್ಯಕ್ರಿಯೆ ಸಂಜೆ ಇದೇ ಜಾಗದಲ್ಲಿ ಆಗ್ತಾ ಇದೆ. ಎಲ್ಲರೂ ಕೂಡ ಹಿಂದೆ ರಾಜ್ಕುಮಾರ್ ಅವ್ರಿಗೆ ಆದಂಥ ಘಟನೆಗಳಾಗೋದು ಬೇಡ, ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಅವರನ್ನು ಕಳಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಎಲ್ಲ ವಿಧಿವಿಧಾನಗಳನ್ನು ಸುಸೂತ್ರವಾಗಿ ನಡೆಸ್ಕೊಡ್ಬೇಕಾಗಿ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಸರ್, ಎಷ್ಟೊತ್ತಿಗೆ ಆಗ್ಬೋದು? ಯಾವ ರಾಜ್ಕುಮಾರ್ ಅವರ ಸಮಾಧಿ ಪಕ್ಕದಲ್ಲಿ ಅಂತಂದ್ರೆ ಎಲ್ಲಿ ಮಾಡ್ತಾ ಇದ್ದಾರೆ? ಈಗ ನೀವಾಗಲೇ ಪರಿಶೀಲನೆ ಮಾಡಿದೆ, ಸಿದ್ಧತೆಗಳಾಗ್ತಾ ಇದೆಯಾ? ಖಂಡಿತವಾಗಿ ಸಿದ್ಧತೆ ಇನ್ನೊಂದು ಮಧ್ಯಾಹ್ನ 2 ಗಂಟೆ 3 ಗಂಟೆ ಒಳಗೆ ಎಲ್ಲ ಸಿದ್ಧತೆ ಆಗೋಗುತ್ತೆ. ರಾಜ್ಕುಮಾರ್ ಅವರ ಬಲಭಾಗದಲ್ಲಿ ಶ್ರೀಮತಿ ಪಾರ್ವತಮ್ಮನವರ ಅಂತ್ಯಕ್ರಿಯೆ ಆಗುತ್ತೆ ಪಕ್ಕದಲ್ಲೇ. ಹಾಗಾಗಿ ಸಂಜೆ 6 ಗಂಟೆಗೆ ಅಂತ್ಯಕ್ರಿಯೆಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಸರ್, ಈಗ ಸರ್ಕಾರದಿಂದಲೂ ಕೂಡ ಆದೇಶ ಬಂದಿದೆ ಅಂತ ಹೇಳಿದ್ರೆ ತಾವು, ಇದು ಮುಂಚಿತವಾಗಲೂ ಕೂಡ ಒಂದು ರೀತಿಯಲ್ಲಿ ಇದ್ರ ಬಗ್ಗೆ ಏನಾದರೂ ಮನವಿ ಇತ್ತು, ಕುಟುಂಬದವರ ಆಸೆ ಇತ್ತು ಅಂತ ಹೇಳಿ ರಾಜ್ಕುಮಾರ್ ಸಮಾಧಿ ಅವರ ಪಕ್ಕದಲ್ಲೇ ಪಾರ್ವತಮ್ಮ ಅವರು ಮಾಡಬೇಕು ಅನ್ನೋಂಥದ್ದು, ಅದೇನಾದರೂ ಇತ್ತಾ? ಬೇಡಿ, ಕುಟುಂಬದವ್ರಿಗೆ ಆಸೆ ಇತ್ತೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಆಸೆ ಇತ್ತು. ನಮಗೆ ಸಾರ್ವಜನಿಕವಾಗಿ ನಮ್ಗೆ ಆಸೆ ಇತ್ತು. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ಅವ್ರ ಸಮಾಧಿ ಪಕ್ಕದಲ್ಲೇ. ಯಾಕೆಂತ ಹೇಳಿದ್ರೆ ಆ ರಾಜ್ಕುಮಾರ್ ಅವರು ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಅದರ ಹಿಂದೆ ದಿಶಕ್ತಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಎಲ್ಲರೂ ಕೂಡ ನಾಡಿನ ಜನತೆ ಪಕ್ಕದಲ್ಲೇ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಮಕ್ಕಳು ಯಾರೂ ಕೂಡ ಅದನ್ನು ಆಸೆ ಇಟ್ಕೊಂಡಿರಲಿಲ್ಲ. ನಾವುಗಳು ಸಾರ್ವಜನಿಕವಾಗಿ ನಾವು ಪಕ್ಕದಲ್ಲೇ ಇರಬೇಕು ಅಂತ ಆಸೆ ಇತ್ತು. ಸರ್ಕಾರ ಅದನ್ನ ಈಡೇರಿಸಿದೆ. ಅದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಮೆಚ್ಕೋಬೇಕು. ಮುಖ್ಯಮಂತ್ರಿಗಳಿಗೆ ಇರುವಂತ ಆ ಕುಟುಂಬದ ಮೇಲೆ ಇರುವಂತ ಗೌರವವನ್ನ ಇವತ್ತು ನಾನು ನೆನೆಸ್ಕೊಳ್ತೀನಿ, ಕೃತಜ್ಞತೆಯನ್ನ ಅವ್ರಿಗೆ ಸಲ್ಲಿಸ್ತೇನೆ. ಒಟ್ಟಾರೆ ಇದು ಸಾರಾ ಗೋವಿಂದ್ ಅವರು ಹೇಳ್ತಾರಂತ ಮತ್ತು ನಮ್ಮ ಇಂಡಸ್ಟ್ರಿಗಳು, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಆಸೆ ಕೂಡ ಅದಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ರಾಜ್ಕುಮಾರ್ ಅವರ ಸಮಾಧಿ ಪಕ್ಕದಲ್ಲೇ ನಾವು ಅಂತ್ಯಕ್ರಿಯೆಯನ್ನು ಮಾಡಬೇಕು, ಸಮಾಧಿಯನ್ನು ಮಾಡಬೇಕು ಅನ್ನುವಂತ ಆಸೆ ನಮ್ದು. ಕುಟುಂಬದವರ ಆಸೆ ಕೂಡ ಅದೇ ಆಗಿರುತ್ತೆ ಅನ್ನೋಂತ ಅಂದ್ಕೊಂಡು ನಾವು ಆ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೇವೆ ಅನ್ನೋ ಮಾತುಗಳನ್ನು ಸಾರಾ ಗೋವಿಂದ್ ಅವರು ಆಡ್ತಿದ್ದಾರೆ. ಬೆಂಗಳೂರಿನ ಕ್ಯಾಮರಾಮನ್ ರಾಜನ್ ಜೊತೆ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್.